ಇದೆಯಾ ಅಂತ ನಾನು ನಂಬಿದ್ದೀನಿ ತಂದೆ. ಆದ್ರೆ ಇಲ್ಲಿ ಆಗ್ತಿರೋದೆಲ್ಲ ನಿನಗೆ ಕಾಣಿಸ್ತಿಲ್ವಾ? ಇಲ್ಲಿ ನಡೀತಾ ಇರೋ ಅನ್ಯಾಯ, ಮೋಸ ಇದ್ಯಾವುದು ನನಗೆ ಗೊತ್ತಾಗ್ತಿಲ್ವಾ? ಅಥವಾ ಗೊತ್ತಾದ್ರೂ ನಾನು ಏನ್ ಮಾಡ್ತೀನಿ ಅಂತ ನೋಡಕ್ಕೆ ಸುಮ್ಮನೆ ಇದ್ಯಾ? ಹೇಳು. ನೀನ್ ಸುಮ್ಮನೆ ಇರ್ಬೋದು, ಆದ್ರೆ ನಾನ್ ಸುಮ್ಮನೆ ಇರಕ್ಕಾಗಲ್ಲ. ಯಾಕಂದ್ರೆ ಇದು ನನ್ನ ಮತ್ತೆ ನನ್ನ ಗಂಡನ ಜೀವನದ ಪ್ರಶ್ನೆ. ಒಬ್ಬ ತಂದೆ ಆದವನು ಮಗನ ಮೇಲೆ ದ್ವೇಷ ಸಾಧಿಸಕ್ ಹೇಗ್ ಸಾಧ್ಯ? ಸ್ವಂತ ಮಗ ಸೊಸೆನ ದೂರ ಮಾಡಕ್ ಸಾಧ್ಯನಾ? ಆದ್ರೂ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಇದ್ರ ಹಿಂದೆ ಏನು ಉದ್ದೇಶ ಇರ್ಬೋದು? ನಾನ್ ನಿನ್ನನ್ನ ನಂಬಿರೋದು ಎಷ್ಟು ಸತ್ಯನೋ ನೀನಿದೆಯಾ ಅನ್ನೋದು ಅಷ್ಟೇ ಸತ್ಯ. ಆದ್ರೆ ಪ್ಲೀಸ್ ಇದೆಲ್ಲದಕ್ಕೂ ಒಂದು ಅಂತ್ಯ ಕಾಣಿಸು. ಇಲ್ಲಾಂದ್ರೆ ನನಗಾದ್ರೂ ಆ ಶಕ್ತಿ ಕೊಟ್ಟು ನನ್ನ ಜೊತೆ ನಿಂತ್ಕೋ. ಭದ್ರಂ ಕರುಣೆ ದೇವತಾ ಅವರ ಪ್ರಸಾದ ಸಿದ್ಧಿರಸ್ತು. ಅಮ್ಮ ಸ್ವಲ್ಪ ನಿಂತ್ಕೊಂತೀರಾ ತಾಯಿ? ಹೇಳಿ ಪುರೋಹಿತ್ರೆ. ಅಮ್ಮ ನಿಮ್ಮ ಹೆಸರು ಗೌರಿನಾ? ಹೌದು ಗೌರಿನೇ. ಯಾಕೆ ಪುರೋಹಿತ್ರೆ? ನಿಮ್ಗೆ ಗಂಗಾ ಅನ್ನೋ ಹೆಸರಿನವ್ರು ಯಾರಾದ್ರೂ ಗೊತ್ತಮ್ಮ? ನಾನು ಗಂಗಾ ಅಂತ ಇಲ್ಲೇ ಪಕ್ಕದೂರವಳು. ಹಾ ಗೊತ್ತು, ಆದ್ರೆ ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಆ ಹುಡುಗಿ ನಿನ್ಗೋಸ್ಕರ ಕಾಯ್ದು ಈ ಬರಲೇನ ಅನ್ಕೊಂಡು ಹೊರಟ್ಲು ಕಾಣ. ಅವಳು ಕಾಯೋದನ್ನ ನೋಡಿ ಯಾರಾದ್ರೂ ಗೌರಿ ಅನ್ನೋ ಹೆಸರಿನವ್ರು ಬಂದ್ರೆ ವಿಷಯ ಮುಟ್ಟಿಸ್ತೀನಿ ಅಂತ ಹೇಳಿದ್ನಮ್ಮ. ಸರಿ ಪುರೋಹಿತ್ರೆ. ಗಂಗಾ, ನನಗೂ ಯಾಕೋ ಮನಸ್ಸೇ ಸರಿ ಇಲ್ಲ. ನನಗಾಗ್ತಿರೋ ನೋವುನೆಲ್ಲ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನನಗೂ ನಿಂತರ ಒಬ್ಳು ಫ್ರೆಂಡ್ ಬೇಕಾಗಿತ್ತು. ಆ ದೇವ್ರು ನಿನ್ನ ಕಳಿಸ್ತಾ. ನಾಳೆನೇ ನಿಮ್ಮ ಊರಿಗೆ ಬರ್ತೀನಿ, ನಿನ್ನ ಹತ್ರ ಮಾತಾಡ್ತೀನಿ. ಪಾಪ ನನ್ನ ಜೋಗಿಯವರು ಇಂಥ ಕೆಟ್ಟ ಹುಳನ ದೇವರು ಅಂತ ನಂಬ್ಕೊಂಡು ಪೂಜಿಸ್ತಾ ಇದ್ದಾರೆ. ಇವರಿಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಸೈ ಅಂತ ಎದೆ ತಟ್ಟಿ ನಿಲ್ತಾರೆ. ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡಿರೋರಿಗೆ ನೀವು ನಂಬಿರೋರು ದೇವರಲ್ಲ, ಗೋಮುಖ ವ್ಯಾಘ್ರ ಅಂತ ನಾನು ಹೇಗೆ ಹೇಳಿ? ನಾನು ಯಾವುದನ್ನು ನೋಡಲ್ಲ, ನಾನು ಯಾರ ಮಾತು ಕೇಳಲ್ಲ. ನನಗೆ ನಮ್ಮ ಅಪ್ಪಯ್ಯ ಏನು ಅಂತ ಸಂದ ಗೊತ್ತದೆ. ಅವ್ರ ನಂಬಿಕೆ ಎಲ್ಲ ಸುಳ್ಳು ಅಂತ ನಾನು ಹೇಗೆ ನಿರೂಪಿಸ್ಲಿ? ಇಷ್ಟು ದಿನ ಅವ್ರು ಏನೇ ಮಾಡಿದ್ರು ನನ್ನ ಗಂಡನ ಅಪ್ಪ ಅಂತ ಗೌರವನಾದ್ರೂ ಇತ್ತು. ಆದ್ರೆ ಇನ್ಮೇಲೆ ಅದು ಇರಲ್ಲ. ಇಲ್ಲ, ಇನ್ಮೇಲೆ ಅವ್ರ ಆಟನ ಮುಂದುವರ್ಸೋದಕ್ಕೆ ನಾನ್ ಬಿಡಲ್ಲ. ನನ್ ಜೋಗಿ ಅವ್ರಿಗೆ ಈ ಶಿವರುದ್ರಪ್ಪ ನಿಮ್ಮಪ್ಪ ಅಲ್ಲ, ಅವರೊಬ್ಬ ದೊಡ್ಡ ಮೋಸಗಾರ ಅಂತ ಹೇಳ್ಬೇಕು. ಇವ್ರನ್ನ ಕೋಪದಿಂದನೂ ಗೆಲ್ಲಕ್ಕಾಗಲ್ಲ. ನಾನು ಹೇಗಾದ್ರೂ ಮಾಡಿ ಪ್ರೀತಿಯಿಂದಾನೇ ಗೆಲ್ಬೇಕು. ಆದ್ರೆ ಏನ್ ಮಾಡ್ಲಿ? ಅದಕ್ಕೂ ಕಲ್ಲು ಹಾಕಿದಾನಲ್ಲ ಈ ಮನುಷ್ಯ.